ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೇಸಿಗೆಯಲ್ಲಿ ನಮಗೆ ತುಂಬಾ ನಾವು ಡಿಸ್ಟರ್ಬ್ ಆಗ್ತೀವಿ. ಯಾಕಂದರೆ ಒಂದು ಆಯಾಸ ಇರ್ಬೋದು, ಹಾಗೆ ಒಂದಿಷ್ಟು ನಮಗೆ ಆರೋಗ್ಯ ಕೈ ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಈ ಬಿಸಿಲಿಗೆ ನಾವು ಸಾಕಷ್ಟು ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವಂಥದ್ದು. ಸೊ ಬಿಸಿಲಿನ ಬೇಗೆಗೆ ನಾವೆಲ್ಲರೂ ಕೂಡ ಸುಟ್ಟು ಹೋಗ್ತಾ ಇದ್ದೀವಿ, ಅಷ್ಟೊಂದು ಬಿಸಿಲಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಏನಾದರೂ ಒಂದು ಜ್ಯೂಸ್ ಕುಡಿಬೇಕಪ್ಪ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ ನಮಗೆ. ಇಡೀ ಕರ್ನಾಟಕದಲ್ಲಿ ಅಂದರೆ ವಿವಿಧ ಕಡೆಗಳಲ್ಲಿ ಈ ರೀತಿಯಾಗಿ ಬೇಸಿಗೆಯಿಂದ ಜನ ತತ್ತರಿಸಿ ಹೋಗಿರುವಂಥದ್ದು ನಾವು ಖಂಡಿತವಾಗ್ಲೂ ನೋಡಿರ್ತೀವಿ. ಸೊ ನಮ್ಮ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ಅಷ್ಟೇ ಆ ಥರ ಆಗಿಬಿಟ್ಟಿದೆ ಸಮಸ್ಯೆ. ಮನೆಗಳಲ್ಲಿ ನೀರು ಸಿಗ್ತಾ ಇಲ್ಲ. ಮನೆಗಳಿಗೆ ಎಲ್ಲದಕ್ಕೂ ಕೂಡ ನಾವು ದಿನನಿತ್ಯ ಬಳಕೆ ಮಾಡೋದಕ್ಕೆ ನೀರು ಬೇಕಾಗಿರುತ್ತೆ. ಸೊ ನೀರಿನ ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಸೊ ನಿಮಗೆ ಇದು ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ಈ ಒಂದು ಬೇಸಿಗೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೋದು ಅನ್ನೋದರ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ನಮಗೆ ಈ ಒಂದು ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ನಾವು ಹೇಗೆ ತಂಪಾಗಿರಿಸ್ಕೊಳ್ಬೋದು, ಹಾಗೆಯೇ ದೇಹದಲ್ಲಿ ನೀರಿನ ಅಂಶ ನಿಲ್ಲೋ ಹಾಗೆ ಹೇಗೆ ನಾವು ಯಾವುದನ್ನೆಲ್ಲ ಸೇವಿಸಬಹುದು ಅನ್ನೋದರ ಬಗ್ಗೆ ಕೆಲವೊಂದು ಚಿಕ್ಕ ಪುಟ್ಟ ಟಿಪ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಯೂಸ್ ಆಗಲೂಬಹುದು. ಸೊ ನೀವು ಕೂಡ ಡೈಲಿಯಾಗಿ ಈ ರೀತಿಯಾದಂತಹ ರುಟೀನ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ನಾವು ನಮ್ಮ ದೇಹವನ್ನು ತಂಪಾಗಿಸೋಕ್ಕೆ ನಾವು ಜಾಸ್ತಿ ನೀರು ಕುಡಿಲೇಬೇಕಾಗುವಂಥದ್ದು. ನೀರು ಕುಡಿಯುವಂಥ ಅಗತ್ಯ ಜಾಸ್ತಿ ಇದೆ ನಮ್ಮ ಆರೋಗ್ಯಕ್ಕೆ. ನೀರಿನ ಅಂಶ ಜಾಸ್ತಿ ನಮ್ಮ ದೇಹದಲ್ಲಿದ್ದರೆ ಒಂದಿಷ್ಟು ಕಾಯಿಲೆಗಳನ್ನು ಕೂಡ ನಾವು ಬರದ ಹಾಗೆ ನೋಡ್ಕೊಳ್ಬೋದು. ದೇಹವನ್ನು ಕೂಡ ಇನ್ನಷ್ಟು ತಂಪಾಗಿ ಇರಿಸ್ಕೊಳ್ಬೋದು ಅನ್ನುವಂಥದ್ದು. ಹಾಗೆಯೇ ಕಲ್ಲಂಗಡಿ ಗೊತ್ತಿರುತ್ತೆ ನಮಗೆ. ಕಲ್ಲಂಗಡಿ ಜ್ಯೂಸ್ ಕುಡಿದ್ರೆ, ಪ್ರತಿದಿನದಲ್ಲಿ ಒಂದ್ಸಲ ಕುಡಿದ್ರೆ ದೇಹದಲ್ಲಿ ಕಂಪ್ಲೀಟಾಗಿ ನೀರಿನ ಅಂಶ ಇರುತ್ತೆ. ಸೊ ಅದರಲ್ಲಿ ಜಾಸ್ತಿ 92% ನೀರಿನ ಅಂಶ ಇರುತ್ತೆ ಕಲ್ಲಂಗಡಿಯಲ್ಲಿ. ಸೊ ಕಲ್ಲಂಗಡಿ ಜ್ಯೂಸ್ ಇರ್ಬೋದು, ಅದನ್ನು ನಾವು ತಗೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗೆಯೇ ನೀವು ಮಾರ್ಕೆಟ್ನಿಂದ ನೀವು ಪರ್ಚೇಸ್ ಮಾಡ್ತೀರಾ ಆ ಕಲ್ಲಂಗಡಿಯನ್ನು ತೊಗೊಂಡು ಬಂದು ಮನೆಯಲ್ಲಿ ಫ್ರಿಜ್ಜಲ್ಲಿ ಇಡಬೇಡಿ ಅನ್ನುವಂಥದ್ದು. ಫ್ರಿಜ್ಜಲ್ಲಿ ಇಟ್ಟರೆ ಅದರಲ್ಲಿರೋ ಅಂಶ ಎಲ್ಲ ಹೋಗಿಬಿಡುತ್ತೆ, ನಮ್ಮ ಆರೋಗ್ಯಕ್ಕೆ ಕೂಡ ಕೆಟ್ಟದ್ದು. ಅದನ್ನು ಆಚೆ ಇಟ್ಟು, ಅಂದರೆ ಕೂಲಾಗಿರೋ ಪ್ಲೇಸಲ್ಲಿ ಇಟ್ಟರೆ ಬೆಸ್ಟ್ ಅಂತ. ಅಂದರೆ ನೆಲದಲ್ಲಿ ಹಾಗೆ ಇಟ್ಟು ನಾವು ಮತ್ತೆ ಬೇಕಾದ್ರೆ ಸೇವಿಸ್ಬೋದು ಅದನ್ನು ತಗೊಂಡು ಅನ್ನುವಂಥದ್ದು. ಸೊ ಹಾಗೆ ಕಲ್ಲಂಗಡಿ ಅನ್ನೋದು ತುಂಬ ಬೆಸ್ಟ್ ನಮ್ಮ ಆರೋಗ್ಯಕ್ಕೆ. ಹಾಗೆಯೇ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಕಲ್ಲಂಗಡಿ ಹಣ್ಣಿನಿಂದ. ಸೊ ಅಷ್ಟೆಲ್ಲ ಪ್ರಯೋಜನ ಇದೆ. ಹೆಚ್ಚಾಗಿ ನಾವೆಲ್ಲರೂ ಕೂಡ ಕಲ್ಲಂಗಡಿ ಹಣ್ಣನ್ನು ಸೇವಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ. ವ್ಯಾಪಾರಿಗಳಿಗೂ ಕೂಡ ಒಳ್ಳೆಯ ಲಾಭ ಇದರಿಂದ. ಇವಾಗ ಈ ಸಿಚುವೇಷನಲ್ಲಿ, ಅಂದರೆ ಈ ಬಿಸಿಲಿಗೆ ಒಂದು ಕೂಲ್ ಆಗಿರುವಂಥದ್ದು ತಿನ್ನಬೇಕು ಅಂತ ಅನಿಸುತ್ತೆ, ಕುಡಿಬೇಕು ಅಂತ ಅನಿಸುತ್ತೆ. ಸೊ ಈ ಟೈಮಲ್ಲಿ ಕಲ್ಲಂಗಡಿ ಅನ್ನುವಂಥದ್ದು ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅದರಲ್ಲಿ ವಿಟಮಿನ್ ಸಿ ಇರ್ಬೋದು, ವಿಟಮಿನ್ ಎ, ಹಾಗೆ ಈ ರೀತಿ ಅಮಿನೋ ಆಮ್ಲ ಇರುವಂಥದ್ದು ಅದು ಕೂಡ ಇರುವಂಥದ್ದು. ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಅದು ಕೂಡ ಇರುವಂಥದ್ದು. ಸೊ ಹಾಗಾಗಿ ಕಲ್ಲಂಗಡಿ ಅನ್ನುವಂಥದ್ದು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನು ನೀವು ಸೇವಿಸಿದರೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಬೋದು, ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚಿಸ್ಕೊಳ್ಬೋದು. ಇನ್ನು ಎರಡನೇದಾಗಿ ಮಾವಿನ ಹಣ್ಣು ಸೀಸನ್ ಇನ್ನೇನು ಬರ್ತಾ ಇದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಜಾಸ್ತಿಯಾಗಿ ಮಾವಿನ ಹಣ್ಣನ್ನು ನೋಡ್ತಾ ಇರ್ತೀವಿ. ವೆರೈಟಿ ಆದಂತಹ ನೋಡ್ತಾ ಇರ್ತೀವಿ ಮಾವಿನ ಹಣ್ಣುಗಳನ್ನು. ಇವನ್ನ ಈ ಟೈಮಲ್ಲಿ ಸೇವಿಸಿದರೆ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇದೆ. ಹಾಗೆಯೇ ಇದನ್ನು ಜ್ಯೂಸ್ ಆಗಿ ಮಾಡ್ಕೊಂಡು ಕುಡಿಬೋದು. ಜೊತೆಗೆ ಸ್ಮೂತಿ ಆಗಿ ಕೂಡ ಮಾಡಿಕೊಂಡು ಸೇವಿಸ್ಬೋದು. ಐಸ್ ಕ್ರೀಮ್ ಜೊತೆಗೆ ಅದನ್ನು ಮಿಲ್ಕ್ ಶೇಕ್ ಆಗಿ ಕೂಡ ಮಾಡಿಕೊಂಡು ಸೇವಿಸ್ಬೋದು. ಸೊ ಇದರಿಂದ ಏನೂ ಅಡ್ಡ ಪರಿಣಾಮ ಇರೋದಿಲ್ಲ. ಈ ಒಂದು ಬೇಸಿಗೆಯಲ್ಲಿ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ಕೂಡ ಈಗ ಟ್ರೈ ಮಾಡ್ತಿರ್ಬೋದು ಇದನ್ನು. ಸೊ ಆದರೂ ಇದು ತುಂಬ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಎಳ್ನೀರನ್ನು ನಾವು ಹೇಗೂ ಸೇವಿಸ್ತೀವಿ. ಎಳ್ನೀರು ಕೂಡ ತುಂಬಾ ಸಹಾಯ ಆಗುವಂಥದ್ದು. ಎಳ್ನೀರನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿರ್ಬೋದು, ಅಥವಾ ಬೆಳಗ್ಗೆ ಒಂದು ಎಳ್ನೀರು ಕುಡಿದ್ರೆ ಆ ದಿನ ಪೂರ್ತಿ ನಮಗೇನು ಬೇಡ ಅಂತ ಅನಿಸುತ್ತೆ, ಅಷ್ಟು ನಮ್ಮ ದೇಹದಲ್ಲಿ ಅದು ಉಳ್ಕೊಳ್ಳುತ್ತೆ. ಹಾಗೆಯೇ ಹಸಿವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಮಧುಮೇಹಿಗಳಿಗೆ ಇರ್ಬೋದು ಎಳ್ನೀರು ತುಂಬಾ ಒಳ್ಳೆಯದು. ಹಾಗೆಯೇ ಹಾರ್ಟ್ ಪೇಷಂಟ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಎಳ್ನೀರು ಅನ್ನೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆಯೇ ಬಾಣಂತಿಯರಿಗೂ ಕೂಡ ಎಳನೀರನ್ನು ಕುಡಿದ್ರೆ
ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕಾಯಿಲೆಗಳನ್ನು ಅಂದರೆ ಶುಗರ್ ಸಾಕಷ್ಟು ಜನರಿಗೆ ಅದೇ ಆಲ್ರೆಡಿ ಹೇಳಿದೆ ಮಧುಮೇಹಿಗಳು ಅಂತ, ಅದೇ ಶುಗರ್ ಪೇಷಂಟ್ಸ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಎಳ್ನೀರು ತುಂಬಾ ಒಳ್ಳೆಯದು ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನು ಸೇವಿಸಿದರೆ ಬೆಸ್ಟ್ ಈ ಒಂದು ಬೇಸಿಗೆ ಕಾಲದಲ್ಲಿ ಅನ್ನುವಂಥದ್ದು. ಹಾಗೆಯೇ ಇವಾಗ ಲೆಮನ್ ಜ್ಯೂಸ್ ಬೇಕು ಅಂತ ಅನಿಸುತ್ತೆ ನಮಗೆ. ಸೊ ಲೆಮನನ್ನು ಕೂಡ ನೀವು ದಿನನಿತ್ಯ ಬಳಸ್ಬೋದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಲೆಮನ್ ವ್ಯಾಪಾರಿಗಳಿಗಂತೂ ತುಂಬಾ ಏನು ಒಳ್ಳೆ ಪ್ರಾಫಿಟ್ ಆಗುತ್ತೆ. ಯಾಕಂದರೆ ಜಾಸ್ತಿಯಾಗಿ ಲೆಮನ್ ಖರೀದಿ ಮಾಡ್ತಾರಂತೆ ಮಾರುಕಟ್ಟೆಯಲ್ಲಿ. ಕಲ್ಲಂಗಡಿಗಿಂತ ನೆಕ್ಸ್ಟ್ ಲೆಮನ್ನೇ ತಗೊಳ್ತಾರಂತೆ, ಅಷ್ಟೊಂದು ಬೇಡಿಕೆ ಇರುವಂಥದ್ದು ಮಾರುಕಟ್ಟೆಯಲ್ಲಿ. ಸೊ ಹಾಗೆಯೇ ರೇಟ್ ಕೂಡ ದುಬಾರಿ ಆಗಿರುವಂಥದ್ದು, ಜಾಸ್ತಿಯಾಗಿ ಜನ ಪ್ರಿಫರ್ ಮಾಡ್ತಾರೆ ಅನ್ನುವಂಥದ್ದು ಹೇಳುವಂಥದ್ದು. ಹಾಗಾಗಿ ಲೆಮನ್ ಕೂಡ ಅದರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅನ್ನುವಂಥದ್ದು. ಹಾಗೆಯೇ ಇನ್ನೂ ಕೂಡ ಬೇರೆ ಬೇರೆ ಇದೆ. ಕರ್ಬೂಜ ಇದೆ, ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡ್ಬೋದು, ಕರ್ಬೂಜ ಜ್ಯೂಸನ್ನು ಕುಡಿಬೋದು. ಹಾಗೆಯೇ ಮನೆಗೆ ತಂದು ಇಟ್ಕೊಂಡ್ರೆ ದಿನದಲ್ಲಿ ಎರಡು ಹೊತ್ತು ಕುಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ತಂಪು ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಕಾಯಿಲೆಗಳನ್ನು ಕೂಡ ನಾವು ಫ್ರೂಟ್ಸ್ಗಳಿಂದ ನಾವು ದೂರ ಮಾಡ್ಕೊಳ್ಬೋದು. ಹಸಿವು ಅಂತ ಬಂದಾಗ ಯಾವುದೋ ಒಂದು ಮಾರ್ಕೆಟ್ಗೆ ಹೋಗಿ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಸ್ಟ್ರೀಟಲ್ಲಿ ಸಿಗುವಂತಹ ಚಾಟ್ಸ್ಗಳನ್ನು ತಿನ್ನೋದರ ಬದಲು ಈ ರೀತಿಯಾಗಿ ಏನು ಫ್ರೂಟ್ಸ್ಗಳನ್ನು ಸೇವಿಸಿದರೆ, ಅದರ ಜ್ಯೂಸನ್ನು ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಕಾಯಿಲೆಗಳನ್ನು ತಡಿಬೋದು ಅನ್ನುವಂಥದ್ದು. ಸೊ ಈ ಒಂದು ಬೇಸಿಗೆಯಲ್ಲಿ ಚರ್ಮದ ಕಾಯಿಲೆಗಳು ಕೂಡ ಶುರುವಾಗುತ್ತೆ ಜಾಸ್ತಿಯಾಗಿ. ಈ ಬೆವರು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಆಚೆ ಇರ್ತೀವಿ, ಬೆವರು ಬಾಡಿಯಲ್ಲಿ ಫುಲ್ ಬೆವರು ಇಳಿಯುತ್ತೆ. ಅಷ್ಟೊಂದು ಅಂದರೆ ಕೆಲಸ ಕಾರ್ಯ ಅಂತ ಬಂದಾಗ ನಾವು ಆಚೆ ಹೋಗ್ತೀವಿ, ಈ ಬಿಸಿಲಿಗೆ ಅಂದರೆ ಅಷ್ಟು ಸುಸ್ತಾಗ್ತೀವಿ ನಾವು, ದಣಿವಂತೂ ಜಾಸ್ತಿ ಆಗುತ್ತೆ. ಒಮ್ಮೆ ಮನೆಗೆ ಬಂದರೆ ಸಾಕಪ್ಪ ಏನೋ ಒಂದು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ನೀರು ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಬಿಸಿಲು ಇವಾಗ ಇರುವಂಥದ್ದು. ಸೊ ಹಾಗಾಗಿ ಮನೆಯಿಂದ ಆಚೆ ಹೋಗುವಾಗಲೂ ಕೂಡ ಒಂದಿಷ್ಟು ನಮ್ಮ ಏನು ಗಾಡಿಯಲ್ಲಿ ಹೋಗೋರು ಇರ್ಬೋದು, ಹಾಗೆಯೇ ಆಚೆ ನಡ್ಕೊಂಡು ವಾಕಿಂಗ್ ಹೋಗುವಾಗ ಕೂಡ ನಮ್ಮ ಮುಂಜಾಗ್ರತೆಯನ್ನು ಕೆಲವೊಂದನ್ನು ನಾವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲೋದ್ರೂ ಕೂಡ ನಾವು ನೀರನ್ನು ಕ್ಯಾರಿ ಮಾಡ್ತೀವಿ. ಸೊ ನೀರು ಅನ್ನುವಂಥದ್ದು ಅದೇ ನಾನು ಹೇಳಿದ ಹಾಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅನ್ನುವಂಥದ್ದು. ದೇಹದಲ್ಲಿ ನೀರಿನ ಅಂಶ ಎಷ್ಟಿದೆಯೋ ಅಷ್ಟು ನಮಗೆ ಒಳ್ಳೆಯದು. ನಾವು ಅಷ್ಟೇ ಉಲ್ಲಾಸವಾಗಿರ್ತೀವಿ, ಪ್ರತಿದಿನ ಅಷ್ಟೇ ಖುಷಿಯಾಗಿರ್ತೀವಿ, ಅಷ್ಟೇ ಆತ್ಮವಿಶ್ವಾಸ ನಮ್ಮಲ್ಲಿ ಬರುತ್ತೆ. ನೀರು ಅನ್ನುವಂಥದ್ದನ್ನು ಜಾಸ್ತಿಯಾಗಿ ನಾವು ಸೇವಿಸ್ತಾ ಬಂದರೆ ಹಾಗೆಯೇ ಒಂದು ಆ್ಯಕ್ಟಿವ್ ಆಗಿರ್ತೀವಿ ಅನ್ನುವಂಥದ್ದು. ಸೊ ನೀವು ಈ ಒಂದು ಬೇಸಿಗೆಯ ಟೈಮಲ್ಲಿ ಯಾವ ರೀತಿ ಆಗಿದ್ದೀರಾ, ಹಾಗೆಯೇ ನಿಮಗೆ ಏನಾದರೂ ಈ ಥರ ಒಂದು ಟಿಪ್ಸ್ ಅಂತ ಕೊಡಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.